ಮೊದಲು ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಹೇಗಿರುತ್ತೆ ರಾಶಿ ಪ್ರಕಾರ ನೋಡೋಣ. ಮೇಷರಾಶಿಯವರಿಗೆ ಮೊದಲು ಅವರ ಲಗ್ನ ಲಾರ್ಡ್ ಆಫ್ ಸ್ವಲ್ಪ ಫೈಟಲ್ಲಿದ್ದಾನೆ, ಕುಸ್ತಿಯಲ್ಲಿದ್ದಾನೆ. ತನ್ನ ದುಡ್ಡನ್ನು ತಾನು ಪಡೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ತಾನು ಗಳಿಸಿದ್ದನ್ನು ಪಡೆಯೋಕೆ ಕಷ್ಟದಲ್ಲಿದ್ದಾರೆ ಅಂತ ಆಯಿತಾ. ಸೊ ಹಾಗಿದೆ, ಸ್ವಲ್ಪ ಲಾಸ್ಗಳು ಜಾಸ್ತಿ ಇದೆ. ಮನೆ ಮೇಲೆ ಅಥವಾ ಲ್ಯಾಂಡ್ ಮೇಲೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಈ ವರ್ಷದಲ್ಲಿ ತುಂಬ ಹುಷಾರಾಗಿದೆ ಆ ವಿಷಯದಲ್ಲೇ. 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನೆಮ್ಮದಿ ಅನ್ನೋದು ದೇವರು ಅಷ್ಟೇ. ದೇವ್ರ ಪೂಜೆ, ದೇವ್ರ ಮಂತ್ರ ಓದ್ಕೊಂಡು ಅದರಲ್ಲಿ ಹೆಚ್ಚು ಕಳೆಯೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ನಿಮ್ಮ ಒಂದು ಮನೆ ಸಂಸಾರ ಆ ವಿಷಯದಲ್ಲಿ ನಾವು ನೋಡ್ತಾ ಇದ್ರೆ ಅದು ಕೂಡ ಒಳ್ಳೆ ಉಚ್ಚ ಸ್ಥಾನದಲ್ಲಿದೆ. ಹೊರಗಡೆ ಹೋಗೋಕ್ಕೆ, ಹೊರಗಡೆ ದೇಶಕ್ಕೆ ಹೋಗೋಕ್ಕೆ, ಅಲ್ಲಿ ಪ್ರಯಾಣ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಹೆಚ್ಚು ವಿಷ್ಣುವಿನ ಒಂದು ಧ್ಯಾನ ಮಾಡಿ, ಶಿವಂದು ಸೂರ್ಯನಾರಾಯಣ ಅರ್ಘ್ಯ ಕೊಡಿ. ಸೂರ್ಯನಾರಾಯಣನಿಗೆ ವಿಷ್ಣುವಿನ ಧ್ಯಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ, ಅದು ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಆದರೆ ಹೆಚ್ಚು ಲಾಸನ್ನು ಕಾಣಿಸುವಂಥದ್ದು ಇದೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡೋದು ಒಳ್ಳೆಯದು ಆಯಿತಾ. ಮೆಡಿಟೇಷನ್ಗೆ ಮತ್ತು ನಿಮಗೆ ಯೋಗ ಮಾಡೋಕ್ಕೆ, ಮೆಡಿಟೇಷನ್ ಹೊಸದಾಗಿ ನೀವು ಏನಾದರೂ ಕಲಿತಾ ಇದ್ದೀರ ಅಂದರೆ ತುಂಬ ಒಳ್ಳೆಯದು. ಅದನ್ನು ಮಾಡಿ. ನಿದ್ದೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ. ತುಂಬ ನಿದ್ದೆ ಇಲ್ದಂಗೆ ಇರೋಕೆ ಹೋಗ್ಬೇಡಿ. ಸ್ಟೇಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಯಾವುದೇ ಕೆಟ್ಟ ಕೆಲಸಗಳಿಗೆ, ತೊಂದರೆಗಳಿಗೆ ಹೋಗೋಕೆ ಹೋಗ್ಬೇಡಿ. ಫ್ರಾಡ್ ಕೆಲಸಕ್ಕೆ ಹೋಗೋಕೆ ಹೋಗ್ಬೇಡಿ ಅಷ್ಟೇ. ಓಂ ಮಾತ್ರೇ ನಮಃ.